ಕಳೆದ 15 ದಿನಗಳಿಂದ ಶುರುವಾದ ಇರಾನ್ ದಂಗೆ ಜ್ವಾಲಾಮುಖಿಯಂತೆ ಹೊತ್ತಿ ಉರಿಯುತ್ತಿದೆ. ಬೀದಿ ಬೀದಿಗಳು ಸ್ಮಶಾನದ ರೂಪ ತಾಳುತ್ತಿವೆ. ಯಾವಾಗ ಬೇಕಾದರೂ ಇರಾನ್ ಸರ್ವಾಧಿಕಾರಿ ಆಯತೊಲ್ಲಾ ಖಮೇನಿ ಜನರ ಕೈವಶ ಆಗಬಹುದು. ಇಂತಹ ಸಂದರ್ಭದಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನಿನ ಬೆಂಕಿಯಲ್ಲಿ ಬೇಳೆಯನ್ನ ಬೇಯಿಸಿಕೊಳ್ಳುವುದಕ್ಕೆ ಅಸ್ತ್ರವನ್ನ ರೆಡಿ ಮಾಡಿದ್ದಾರೆ. ಹೊತ್ತಿ ಉರಿಯುತ್ತಿರುವ ದಂಗೆಗೆ ಇನ್ನಷ್ಟು ತುಪ್ಪವನ್ನ ಸುರಿದಿದ್ದಾರೆ. ಇರಾನ್ ಪ್ರೀತಿಯ ಜನರೇ, ಪ್ರತಿಭಟನೆಯನ್ನ ಮುಂದುವರಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಅಮೆರಿಕ ಸೈನ್ಯವನ್ನ ಇರಾನ್ ಗಡಿಯತ್ತ ನಿಯೋಜನೆಯನ್ನ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬಹುದು ಎಂಬುದು ದಟ್ಟವಾಗಿ ಕಾಣುತ್ತಿದೆ. ಅಮೆರಿಕ ದಾಳಿಗೆ ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಅಮೆರಿಕದ ಯಾವೆಲ್ಲ ಫೈಟರ್ ಜೆಟ್ಗಳು ಇರಾನ್ ಸುತ್ತ ಬಂದಿಳಿದಿವೆ, ಇರಾನ್ ಮೇಲೆ ದಾಳಿಯಾದರೆ ಅಮೆರಿಕಕ್ಕೆ ಏನು ಲಾಭ ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಹಲವಾರು ವರ್ಷಗಳಿಂದಲೂ ಇರಾನ್ ಮತ್ತು ಅಮೆರಿಕ ನಡುವೆ ಸೇಡಿಗೆ ಸೇಡು ಮುಂದುವರಿತಾನೇ ಇದೆ. ಆಯತುಲ್ಲಾ ಖಮೇನಿ ಆಡಳಿತ ಕೊನೆಗೊಳಿಸಬೇಕು, ತಾನು ಆಯ್ಕೆ ಮಾಡಿದ ಸರ್ಕಾರ ಇರಾನ್ನಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನೋದು ಅಮೆರಿಕದ ಕನಸು. ಆದರೆ ಅದಕ್ಕೆ ಇರಾನ್ ಅಧ್ಯಕ್ಷ ಖಮೇನಿ ಇಷ್ಟು ದಿನ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಸರಿಯಾದ ಸಮಯಕ್ಕೆ ಕಾಯ್ತಿದ್ದ ಟ್ರಂಪ್ ದೋಸೆಯನ್ನ ಮಗುಚಿ ಹಾಕಿದ ಹಾಗೆ ಇರಾನ್ ಅನ್ನ ಮಗುಚಿ ಹಾಕುವ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಡಬಲ್ ಸ್ಟ್ಯಾಂಡರ್ಡ್ ಇರಾನ್ ಅಧ್ಯಕ್ಷ ಸೇರಿ ಅಲ್ಲಿನ ಜನರಿಗೂ ಸಹ ಇಷ್ಟ ಇಲ್ಲ. ಆದರೆ ಟ್ರಂಪ್ ಅಲ್ಲಿನ ಜನರನ್ನ ತನ್ನತ್ತ ಸೆಳೆಯಲು ದಾಳವನ್ನ ಪ್ರಯೋಗಿಸುತ್ತಿದ್ದಾರೆ. ಮೊನ್ನೆಯಷ್ಟೇ ಇರಾನ್ನಲ್ಲಿ ಅಮಾಯಕ ಜನರನ್ನ ನರಮೇಧ ಮಾಡಿದ್ರೆ ಸುಮ್ಮನಿರಲ್ಲ ಎಂದು ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ರು. ಇವತ್ತೇನು ಹೇಳಿದ್ದಾರೆ ಗೊತ್ತಾ? ಇರಾನ್ ಜನರೇ, ಸರ್ವಾಧಿಕಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ತೀವ್ರಗೊಳಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಇದನ್ನ ಸರಳವಾಗಿ ಹೇಳುವುದಾದ್ರೆ, ಮಹಾಭಾರತದಲ್ಲಿ ಶಕುನಿ ಪ್ರಯೋಗಿಸುತ್ತಿದ್ದಂತಹ ಕುತಂತ್ರಗಳನ್ನ ಡೊನಾಲ್ಡ್ ಟ್ರಂಪ್ ಅವರು ಪಾಲಿಸ್ತಾ ಇದ್ದಾರೆ. ಒಂದೆಡೆ ಇರಾನ್ ಜನರ ಭಾವನೆ ಜೊತೆ ಟ್ರಂಪ್ ಆಟ ಆಡ್ತಿದ್ರೆ, ಇನ್ನೊಂದೆಡೆ ಯುದ್ಧಕ್ಕೆ ಎಲ್ಲಾ ಆಯಾಮದಲ್ಲೂ ಅಮೆರಿಕ ಸೇನೆ ತಯಾರಿಯನ್ನ ನಡೆಸಿದೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಸುತ್ತಲೂ ಅಮೆರಿಕ ಸೇನೆ, ಯುದ್ಧ ಟ್ಯಾಂಕರ್ಗಳು, ಫೈಟರ್ ಜೆಟ್ಗಳು ಬಂದಿಳಿದಿವೆ. ಅಮೆರಿಕ ಸೇನೆ ಟ್ರಂಪ್ ಆದೇಶ ಕೊಡೋದಕ್ಕೆ ಕಾಯ್ತಾ ಇದೆ. ಟ್ರಂಪ್ ಒಂದೇ ಒಂದು ಮಾತು ಸ್ಟಾರ್ಟ್ ಅಂದ್ರೆ ಅಮೆರಿಕ ಸೇನೆ ಇರಾನ್ ಮೇಲೆ ಕ್ಷಣ ಮಾತ್ರದಲ್ಲಿ ವಾಯುದಾಳಿ ಮಾಡುತ್ತೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ಗೊತ್ತಿರಲಿ, ಇರಾನ್ ತನ್ನ ದೇಶದಲ್ಲಿ ಮಾತ್ರ ದಾಳಿ ಮಾಡಬಹುದಾದಂತಹ ಸೀಮಿತ ಸಾಮರ್ಥ್ಯವನ್ನ ಹೊಂದಿದೆ. ಆದರೆ ಅಮೆರಿಕ ಇರಾನ್ ಸುತ್ತ ಇರುವಂತಹ ಯಾವ ದೇಶದಲ್ಲಾದರೂ ದಾಳಿ ಮಾಡಬಹುದು. ಮುಸ್ಲಿಂ ದೇಶಗಳು ಸೇರಿದಂತೆ ಜಗತ್ತಿನ ಪ್ರಮುಖ ರಾಷ್ಟ್ರಗಳಲ್ಲಿ ಅಮೆರಿಕ ತನ್ನ ಮಿಲಿಟರಿ ಏರ್ಬೇಸ್ಗಳನ್ನ ಸ್ಥಾಪಿಸಿದೆ. ಏರ್ಬೇಸ್ ಅಂದ್ರೆ ಫೈಟರ್ ಜೆಟ್ಗಳು ಮತ್ತು ಸೇನೆಯನ್ನ ನಿಯೋಜನೆ ಮಾಡುವುದಕ್ಕೆ ಬಳಸುವ ಪ್ರದೇಶ. ಅಲ್ಲಿಂದಲೇ ಯುದ್ಧವನ್ನು ಸಹ ಆಪರೇಟ್ ಮಾಡಬಹುದು. ಕತಾರ್, ಬಹರೈನ್, ಕುವೈತ್ ಸೇರಿದಂತೆ ಇರಾನ್ ಸುತ್ತ ಇರುವಂತಹ ದೇಶಗಳಲ್ಲೇ ಅಮೆರಿಕದ ಶಕ್ತಿಶಾಲಿ ಮಿಲಿಟರಿ ಬೇಸ್ಗಳಿವೆ. ಈಗ ಇರಾನ್ನಲ್ಲಿ ಅಂತರ್ಯುದ್ಧ ನಡೆಯುತ್ತಿರುವ ಮಧ್ಯೆ ಅಮೆರಿಕದಿಂದ ಮಹತ್ವದ ಬೆಳವಣಿಗೆ ಆಗಿದೆ. ಇರಾನ್ ಸುತ್ತ ಇರುವಂತಹ ಏರ್ ಬೇಸ್ಗಳಿಗೆ ಅಮೆರಿಕದ ಫೈಟರ್ ಜೆಟ್ಗಳು ಬಂದಿಳಿದಿವೆ. ಅಮೆರಿಕದಿಂದ ಬಂದಿಳಿದಿರುವಂತಹ ಪ್ರಚಂಡ ಶಕ್ತಿಶಾಲಿ ಫೈಟರ್ ಜೆಟ್ಗಳನ್ನ ಕೇಳಿದ್ರೆ ಆಶ್ಚರ್ಯಕ್ಕೆ ಒಳಗಾಗ್ತೀರಾ. ಅಮೆರಿಕದಿಂದ F-35, F-22, F-15, F-16 ಯುದ್ಧ ವಿಮಾನಗಳು ಬಂದಿಳಿದಿವೆ. ಇವೆಲ್ಲ ಆಧುನಿಕ ತಲೆಮಾರಿನ ಯುದ್ಧ ವಿಮಾನಗಳಾಗಿದ್ದು, ಒಮ್ಮೆ ದಾಳಿ ಮಾಡಿದ್ರೆ ಶತ್ರು ಸಂಹಾರ ಫಿಕ್ಸ್ ಅಂತಾನೆ ಹೇಳಬಹುದು. ಅಮೆರಿಕ ಯುದ್ಧಕ್ಕೆ ಸಜ್ಜಾಯ್ತಾ? ಯಾವುದೇ ಕ್ಷಣದಲ್ಲಿ ದಾಳಿ ಅಂತ ಚರ್ಚೆ ಆಗ್ತಾ ಇದೆ. ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಇರಾನ್ ಎದುರಿಸಬೇಕು ಅನ್ನೋ ದೃಷ್ಟಿಯಲ್ಲಿದ್ರೆ ಇಂತಹ ರಣರಕ್ಕಸ ಯುದ್ಧ ವಿಮಾನಗಳು ಬರಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಆದರೆ ವಿಮಾನಗಳು ಬಂದಿರುವಂತಹ ದಾಟಿಯನ್ನ ನೋಡಿದ್ರೆ ರಣಭೀಕರ ಯುದ್ಧ ಶುರು ಆಗಬಹುದು ಅನ್ನೋದೇ ಮುನ್ಸೂಚನೆ ಸಿಗ್ತಾ ಇದೆ. ಸ್ನೇಹಿತರೆ, ಇರಾನ್ನಲ್ಲಿ ಒಂದೆಡೆ ಜನ ದಂಗೆ ಎದ್ದಿದ್ದಾರೆ, ಇನ್ನೊಂದೆಡೆ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ. ಆದರೆ ಖಮೇನಿಯದ್ದು ಎಂತಹ ಮಂಡ ಧೈರ್ಯ ನೋಡಿ. ಇಷ್ಟಾಗಿಯೂ ಅಮೆರಿಕಕ್ಕೆ ಎದರದೆ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಅಮೆರಿಕ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸದೆ ಸುಮ್ಮನಿರಬೇಕು. ಒಂದು ವೇಳೆ ಯುದ್ಧಕ್ಕೆ ಬಂದರೆ ನಾವು ಅಮೆರಿಕ ವಿರುದ್ಧ ಯುದ್ಧಕ್ಕೆ ಸಿದ್ಧ ಅಂತ ಕರೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಒಂದೆಡೆ ಟ್ರಂಪ್ ಅವರ ಉಚ್ಚಾಟ, ಇನ್ನೊಂದೆಡೆ ಖಮೇನಿ ಅವರ ಮಂಡತನದಿಂದ ಘರ್ಷಣೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋ ಆತಂಕ ಶುರುವಾಗಿದೆ. ಅಷ್ಟಕ್ಕೂ ಟ್ರಂಪ್ ಇರಾನಿನ ಮೇಲೆ ಯುದ್ಧ ಮಾಡಿದ್ರೆ ಏನು ಲಾಭ ಅನ್ನೋದನ್ನ ನೋಡುವುದಾದ್ರೆ, ಈಗಾಗಲೇ ಅಮೆರಿಕ ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ತನ್ನ ಹಿಡಿತವನ್ನ ಇಟ್ಕೊಂಡಿದೆ. ಕಟ್ಟರ್ ರಾಷ್ಟ್ರಗಳಲ್ಲೇ ತನ್ನ ಏರ್ಬೇಸ್ ಅನ್ನ ಕೂಡ ಸ್ಥಾಪನೆ ಮಾಡಿದೆ. ಅಮೆರಿಕಕ್ಕೆ ಅಡ್ಡಿಯಾಗಿರುವುದು ಒಂದೇ, ಅದು ಇರಾನ್. ಹೀಗಾಗಿ ಇರಾನ್ ತನ್ನ ಕೈವಶ ಮಾಡಿಕೊಂಡ್ರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ತನ್ನ ಪ್ರಭಾವವನ್ನು
ಹೆಚ್ಚಿಸಿಕೊಳ್ಳುವುದಕ್ಕೆ ಸುಸೂತ್ರ ಆಗುತ್ತೆ. ಇನ್ನೊಂದು, ತೈಲ ಮಾರಾಟವನ್ನು ನಿಯಂತ್ರಣ ಮಾಡಬಹುದು. ಇಷ್ಟು ದಿನ ಇರಾನ್ ಭಾರತ, ಚೈನಾ, ಶ್ರೀಲಂಕಾ, ಪಾಕಿಸ್ತಾನ ಸೇರಿ ಹಲವು ರಾಷ್ಟ್ರಗಳಿಗೆ ತೈಲವನ್ನು ಮಾರಾಟ ಮಾಡುತ್ತಿತ್ತು. ಇದರಿಂದ ಇರಾನ್ಗೆ ಹೆಚ್ಚು ಆದಾಯವೂ ಬರುತ್ತಿತ್ತು. ಈಗ ಒಂದು ವೇಳೆ ಇರಾನ್ ಅಮೆರಿಕದ ಕೈವಶ ಆದರೆ ಇರಾನ್ನಿಂದ ಬೇರೆ ದೇಶಗಳಿಗೆ ಹೋಗುತ್ತಿದ್ದ ತೈಲ ಬಂದಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಹೊಂಚು ಹಾಕ್ತಿದೆ. ಇರಾನ್ ಅವರಿಗೆ ಮುಲ್ಲಾಗಳ ಆಡಳಿತ ಹೋದರೆ ಸಾಕು ಅನ್ನೋದೇ ಬಯಕೆಯಾಗಿತ್ತು. ಆದರೆ ಇದನ್ನು ಅಸ್ತ್ರ ಮಾಡಿಕೊಳ್ಳಿಕ್ಕೆ ಟ್ರಂಪ್ ಹೋಗ್ತಾ ಇದ್ದಾರೆ. ಈ ಅಧ್ಯಾಯ ಅದ್ಯಾವ ಮಟ್ಟಕ್ಕೆ ಹೋಗುತ್ತೋ ದೇವರೇ ಬಲ್ಲ. ಇದಿಷ್ಟು ಸ್ನೇಹಿತರೆ, ಇರಾನ್ ಕುರಿತಾದಂತಹ ಮಹತ್ವದ ಬೆಳವಣಿಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವರದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.